ಕೊನೆಯದಾಗಿ ಮೀನರಾಶಿಯವರಿಗೆ ಮಾನಸಿಕ ತೊಳಲಾಟ ಸ್ವಲ್ಪ ಇದ್ದೇ ಇರ್ತದೆ. ನಾನು 2-3 ತಿಂಗಳಿಂದನೂ ಹೇಳಿದ್ದೀನಿ. ಮಾನಸಿಕ ತೊಳಲಾಟ, ಶನಿಯ ಮತ್ತು ರಾಹುವಿನ ಯುತಿ ಆಗ್ತಕ್ಕಂಥದ್ದು, ಅದು ಛೇದ ಆಗ್ತಕ್ಕಂಥದ್ದು. ಕುಜನ ಬಲ ನಿಮಗೆ ಅಲ್ಲ, ಪ್ರಪಂಚಕ್ಕೆ ಕುಜನ ಬಲ ಇಲ್ಲ, ಇನ್ನು ಬರಬೇಕು. ತೃತೀಯದಲ್ಲಿ ರಾಹು ಇವರು ಗುರು ಇದ್ದರು, ಅವರು ಮುಂದೆ ಇವಾಗ ಬಂದು ಚತುರ್ಥಕ್ಕೆ ಹೋಗಿದ್ದಾರೆ. ಸ್ವಲ್ಪ ಒಳ್ಳೆಯದಾಗುತ್ತೆ, ತಾಳ್ಮೆ ಇರಲಿ. ಮೀನರಾಶಿಯವರು ಚಂಚಲ ಜಾಸ್ತಿ, ನೀರಲ್ವಾ, ಚಂಚಲ ಜಾಸ್ತಿ. ಅದನ್ನು ಸ್ವಲ್ಪ ಸ್ಥಿರ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಮುಂದೆ ಹೋಗಿ. ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ, ಗುರುಪೀಠಗಳಲ್ಲಿ ಅನ್ನದಾನವನ್ನು, ವಿದ್ಯಾದಾನಕ್ಕೆ ಏನಾದರೂ, ಗೋದಾನಕ್ಕೆ ಏನಾದರೂ ಸಹಾಯವನ್ನು ಮಾಡೋದು. ಕೊಡುವುದರಿಂದ ಕಲಿಯುಗ ಇರೋದು. ನಿಮ್ಮ ಕೈಲಿ ಆಗದೇ ಇರತಕ್ಕಂಥ ಅನೇಕ ಸೇವೆಗಳನ್ನು ಗೋಬ್ರಾಹ್ಮಣರ ಹೆಸರಲ್ಲಿ, ವಿದ್ಯಾರ್ಥಿಗಳ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ, ದೇವರ ಪ್ರಸಾದ ಹೆಸರಲ್ಲಿ ಯಾರೋ ಪುಣ್ಯಾತ್ಮರು ಮಾಡ್ತಾ ಇರ್ತಾರೆ. ಈ ಕಷ್ಟಕಾಲ ಇದೆ ಮೀನರಾಶಿಯವರಿಗೆ. ಅನುಕೂಲ ಇರತಕ್ಕಂಥವರು ಕೊಟ್ಟು ಪಡಿಬೇಕು. ಸಮುದ್ರ ರಾಶಿ ಮೀನರಾಶಿ, ಕೃಪಣರಾಗಬೇಡಿ. ಒಳ್ಳೆಯ ಕಾಲದಲ್ಲಿ ದಾನ ಧರ್ಮಗಳಿಗೆ ಮನಸ್ಸು ಕಲಿಕಾಲದಲ್ಲಿ ಬರಲ್ಲ. ಏನಾರು ಸ್ವಾರ್ಥಕ್ಕೋಸ್ಕರ ಮಾಡಿ ಕೊಡೋದು, ನಮಗೂ ಹೆಸರು ಬರ್ತದೆ ಅಂತಂತ. ನಿರ್ವ್ಯಾಜವಾಗಿ, ನಿಸ್ವಾರ್ಥವಾಗಿ ಚೆನ್ನಾಗಿ ನಡೀತಾ ಇರೋ ಕಾಲದಲ್ಲಿ ದಾನ ಧರ್ಮ ಮಾಡಲ್ಲ. ಕಷ್ಟಕಾಲ ಬಂತು, ಜನ್ಮ ಶನಿ, ಜನ್ಮ ರಾಹು, ಗುರುಬಲ ಇಲ್ಲ, ಕುಜಬಲ ಇಲ್ಲ, ಇಂಥ ಸಮಯದಲ್ಲಿ ಮಾಡಲಿಕ್ಕೆ ಇರಲ್ಲ. ಮತ್ತು ನಾವು ಮಾಡೋದು ಯಾವಾಗ? ಹಾಗಾಗಿ ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಗಳ ವರ್ಷಗಳು, ಈ ವರ್ಷ ಮುಂದಿನ ವರ್ಷ ಎಲ್ಲ. ಗುರುವಿನ ಬಲ ಒಂದು ಅನುಕೂಲವಾಗಿರ್ತದೆ. ಕೊಡುವ ಸಂದರ್ಭದಲ್ಲಿ ದಾನ ಧರ್ಮಗಳನ್ನು ಯಥೇಷ್ಟವಾಗಿ ಮಾಡಿ ದೇವತಾ ಅನುಗ್ರಹಕ್ಕೆ ಪಾತ್ರರಾಗಿ ಮೀನರಾಶಿಯವರು. ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರು ಮತ್ತು ಲಕ್ಷ್ಮೀ ನರಸಿಂಹದೇವರು, ಗೋವುಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಜಾಗಗಳು, ಇಂಥ ಕಡೆ ವಿಶೇಷವಾಗಿರ್ತಕ್ಕಂಥ ಸೇವೆ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಏನಾದರೂ ನೆರವು, ಇದನ್ನೆಲ್ಲ ಮಾಡಿಕೊಂಡು ಮುಂದೆ ಹೋಗೋದರಿಂದ ಗ್ರಹಾರಿಷ್ಟಗಳು ಪರಿಹಾರ ಆಗಿ ಉತ್ತರೋತ್ತರವಾಗಿ ಮೇಷಾದಿ ದ್ವಾದಶ ರಾಶಿಗಳಿಗೆ ಗ್ರಹಾನುಕೂಲ, ಭಗವದ್ ಅನುಗ್ರಹ ಆಗಲಿ ಅಂತಂತ ಹಾರೈಸ್ತಾ ನಮ್ಮ ಈ ಜೂನ್ ಮಾಸ ಭವಿಷ್ಯ ರಾಹುಕೇತು ಸಂಚಾರದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.